ಹಲೋ ಎಲ್ರಿಗೂ ನಮಸ್ಕಾರ. ಈಗ ನೀವು ನೋಡಬಹುದು ನನ್ನ ಕಾರ್‌ನ ಟೈರ್ ಪಂಚರ್ ಆಗೋಗಿದೆ. ಸೊ ಸ್ಟೆಪ್ನಿ ಟೈರ್‌ನ ರೀಪ್ಲೇಸ್ ಮಾಡೋಣ ಅಂತ ಹೋದೆ. ಅದೇ ಟೈಮಲ್ಲಿ ಈ ಥರ ವೀಲ್ ನಟ್ ಬೋಲ್ಟು ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಈಗ ನೀವು ನೋಡ್ಬೋದು ನಟ್ಟು ಬೋಲ್ಟು ಸಿಗಾಕೊಂಡು ಕಟ್ಟಾಗಿ ಹೋಗ್ಬಿಟ್ಟಿದ್ದಾವೆ. ಮೇಯ್ನ್ ರೀಸನ್ ಏನಕ್ಕಪ್ಪ ಈ ಥರ ಆಗುತ್ತೆ ಅಂತಂದರೆ, ಒಂದು ನೀವು ನಟ್ಟನ್ನು ರಾಂಗ್ ಡೈರೆಕ್ಷನ್ನಲ್ಲಿ ತಿರುಗಿಸಿದಾಗ ಅದು ಬ್ರೇಕ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ಇನ್ನೊಂದು ಪಾಸಿಬಿಲಿಟಿ ಏನಪ್ಪ ಅಂತಂದರೆ, ನಿಮ್ಮದು ಆಲ್ರೆಡಿ ಥ್ರೆಡ್ಡಿಂಗ್ ಏನಾದರೂ ಹೋಗಿದೆ ನಟ್ ಇದರೊಳಗೆ ಅಂತಂದರೆ, ಎಗೈನ್ ನೀವು ಅಂಥ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಹಾಕಿ ರೊಟೇಟ್ ಮಾಡೋಕ್ಕೆ ಹೋದರೆ ರಾಂಗ್ ಡೈರೆಕ್ಷನ್ನಲ್ಲಿ ಬ್ರೇಕ್ ಆಗುವ ಪಾಸಿಬಿಲಿಟಿ ಇರುತ್ತೆ. ಸೊ ಈಗ ಬ್ರೇಕ್ ಆಗಿ ಹೋಗಿದೆ, ಈಗ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ರಿಮೈನಿಂಗ್ 2 ನಟ್ಟನ್ನು ತೆಗಿಯೋ ರಿಸ್ಕನ್ನು ತಗೊಳ್ಳಿಲ್ಲ. ಅದ್ರ ಬದಲಾಗಿ ನನ್ನ ಹತ್ರ ಈ ಮನೆಯಲ್ಲಿದ್ದ ಟೈರ್ ಇನ್ಫ್ಲೇಟರ್ನ ನಮ್ಮ ಅಂಕಲ್ ಹತ್ರ ತರಿಸ್ಕೊಂಡೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಳಿ ಹಾಕ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಟೈರ್ ಇನ್ಫ್ಲೇಟರ್ಸ್ ಇಂಥ ಟೈಮ್ನಲ್ಲಿ ತುಂಬಾ ಹೆಲ್ಪಿಗೆ ಬರ್ತವೆ. ಸೊ ಇದು ಮ್ಯಾನ್ಯುಯಲ್ ಟೈರ್ ಇನ್ಫ್ಲೇಟರ್ ಆಗಿರ್ಬೋದು ಅಥವಾ ಆಟೋಮ್ಯಾಟಿಕ್ ಟೈರ್ ಇನ್ಫ್ಲೇಟರ್ಸ್ ಆಗಿರ್ಬೋದು, ಒಂದು ಯಾವಾಗ್ಲೂ ನೀವು ನಿಮ್ಮ ಕಾರಲ್ಲಿ ಇಟ್ಕೊಳ್ಳಿ. ಇದೇನು ತುಂಬ ಕಾಸ್ಟ್ಲಿ ಏನಾಗಲ್ಲ. ಸೊ ಆಟೋಮ್ಯಾಟಿಕ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮ್ಯಾನ್ಯುಯಲ್ ಅಂತೂ ಕಡಿಮೆ ಇರುತ್ತೆ. ಸೊ ಎನಿವೆ ಪ್ರಾಡಕ್ಟ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ. ಸೊ ಫೈನಲಿ ನಮ್ಮ ಟೈರ್ ಗಾಳಿ ಹಾಕಿದ್ದೀನಿ, 33 ಆಗಿದೆ. ಸೊ ಈಗ ಸ್ಟಾಪ್ ಮಾಡ್ತೀನಿ. ಸೊ ಫೈನಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎದ್ದು ನೋಡಿದಾಗ ಈ ಥರ ಸಿಚುವೇಶನ್ ಆಗಿತ್ತು ಗಾಡಿದು. ಮತ್ತೆ ಅಗೇನ್ ಗಾಳಿ ಹೋಗಿತ್ತು. ಬಟ್ ಎನಿವೆ ಗಾಡಿನ ಮನೆಗೆ ತೊಗೊಂಬಂದು ನಿಲ್ಲಿಸಿದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ. ಸೊ ಕಂಪ್ಲೀಟ್ಲಿ ವಿಸಿಬಲ್ ಇದೆ. ಸೊ ಈಗ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂತ ಅಂದರೆ, ಕಂಪ್ಲೀಟ್ ನಟ್ ಬೋಲ್ಟನ್ನೇ ನಾನು ರೀಪ್ಲೇಸ್ ಮಾಡಬೇಕು. ಆ್ಯಕ್ಚುಲಿ ಹ್ಯುಂಡೈದು ಒಂದು ಪೇರ್ ಆಫ್ ನಟ್ ಬೋಲ್ಟ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 550 ರುಪೀಸ್ ಆಗುತ್ತೆ. ಸೊ 2ರಿಂದ ಆಲ್ಮೋಸ್ಟ್ 1100 ಹತ್ತತ್ರ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಫಸ್ಟ್ ಯಾವ್ದಾದ್ರು ಸ್ಕ್ರ್ಯಾಪ್ ಶಾಪ್ಸಲ್ಲೇನಾದರೂ ಹಳೇದು ನಟ್ ಬೋಲ್ಟ್ ಸಿಗುತ್ತಾ ಅಂತ ಭಾಳ ಟ್ರೈ ಮಾಡಿದ್ವಿ. ಎಲ್ಲೂ ಕೂಡ ಸಿಗಲಿಲ್ಲ ಆ್ಯಕ್ಚುಲಿ. ಸೊ ನಾವೊಂದು ಶಾಪ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನಮಗೆ ಲೋಕಲ್ ಬೋಲ್ಟ್ ನಟ್ ಸಿಕ್ತು. ಸೊ ಇದು ಆಲ್ಮೋಸ್ಟ್ ಆಲ್ ಹ್ಯುಂಡೈ ವೆಹಿಕಲ್ಸಿಗೆ ಸಪೋರ್ಟ್ ಆಗುತ್ತೆ. ಸೊ ಈ ಲೋಕಲ್ ಬೋಲ್ಟ್ ನಟ್ನ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. 4 ಪೇರ್ಗೆ ಅರೌಂಡ್ 650 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ನಿಮಗೇನಾದರೂ ಸಿಂಗಲ್ ಪೇರ್ ಬೇಕು ಅಂತ ಅಂದರೆ ಲೋಕಲ್ ಶಾಪ್ಗೆ ವಿಸಿಟ್ ಮಾಡಿ. ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಇದರದ್ದು ಕ್ವಾಲಿಟಿ ಅಂಥ ಗ್ರೇಟ್ ಇಲ್ಲ. ಲೈಕ್ ಕ್ವಾಲಿಟಿ ಬಂದುಬಿಟ್ಟು ಅಂದರೆ ಲೈಕ್ ನಿಮಗೆ ಇದು ಸ್ಟ್ರೆಂತ್ ವೈಸ್ ಎಲ್ಲ ಚೆನ್ನಾಗೇ ಬರುತ್ತೆ. ಬಟ್ ತುಕ್ಕು ಹಿಡಿಯೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಒಂದು ಸರ್ತಿ ತುಕ್ಕು ಹಿಡಿದ್ರೆ ನಿಮ್ಮ ಗಾಡಿ ಮತ್ತೇನಾದರೂ ಪಂಚರ್ ಆದಾಗ ಇದನ್ನು ತೆಗಿಬೇಕಾದ್ರೆ ವೇರ್ ಆ್ಯಂಡ್ ಟೇರ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಒರಿಜಿನಲ್ ಹ್ಯುಂಡೈನ ಬೋಲ್ಟ್ ಆ್ಯಂಡ್ ನಟ್. ಸೊ ಈ ಮೆಟಲ್ ಕ್ವಾಲಿಟಿನೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಿಮಗೆ ಈ ಥರ ಕ್ವಾಲಿಟಿ ಮೆಟಲ್ ಔಟ್ಸೈಡ್ ಸಿಗೋದೇ ಇಲ್ಲ. ಮತ್ತು ಇದು ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ, ಲಾಂಗ್ ಲೈಫ್ ಬರುತ್ತೆ. ಸೊ ಕಾಸ್ಟ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ. ಸೊ ಒಂದು ಸಿಂಗಲ್ ಬೋಲ್ಟಿಗೆ 250 ರುಪೀಸನ್ನು ಚಾರ್ಜ್ ಮಾಡ್ತಾರೆ, ಮತ್ತು ನಟ್ಟಿಗೆ 270 ಚಾರ್ಜ್ ಮಾಡ್ತಾರೆ. ಸೊ ಒಂದು ಪೇರಿಗೆ ಆಲ್ಮೋಸ್ಟ್ 570 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಸೊ ನೀವು 2 ಪೇರ್ ಹಾಕ್ಸ್ತೀರಿ ಅಂತ ಅಂದರೆ ಆಲ್ಮೋಸ್ಟ್ 1100 ರುಪೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ನಿಮ್ಮ ಥಾಟ್ಸ್ ಏನು ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೇಬರ್ ಚಾರ್ಜು ಅಗೈನ್ ಶೋರೂಮ್ನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಆಲ್ಮೋಸ್ಟ್ 600 ರುಪೀಸ್ ಏನೋ ಚಾರ್ಜ್ ಮಾಡ್ತೀವಿ ಅಂತ ಅಂದರು. ಬಟ್ ನಾವು ಔಟ್ಸೈಡಲ್ಲಿ ಲೋಕಲ್ ಗ್ಯಾರೇಜಲ್ಲಿ ಸೇಮ್ ಒರಿಜಿನಲ್ ಹ್ಯುಂಡೈ ಸ್ಪೇರ್ ಪಾರ್ಟ್ಸ್ ಸಿಕ್ತು. ಸೊ ಅವ್ರಿಗೆ ಅರೌಂಡ್ 200 ರುಪೀಸನ್ನು ಚಾರ್ಜ್ ಮಾಡಿದ್ರು. ಕಂಪ್ಲೀಟಾಗಿ ಈ ಥರ ವೀಲ್ ಅಸೆಂಬ್ಲಿನ ರಿಮೂವ್ ಮಾಡಿಬಿಟ್ಟು ಬ್ರೋಕನ್ ಬೋಲ್ಟ್ ನೆಟ್ನ ರಿಮೂವ್ ಮಾಡಿ ಹೊಸದು ಹಾಕೋದಕ್ಕೆ. ಸೊ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 20 to 25 ಮಿನಿಟ್ಸ್ ತೊಗೊಂಡ್ರು. ಬಟ್ ಕ್ಲೀನಾಗೆ ರೀಪ್ಲೇಸ್ ಮಾಡಿಕೊಟ್ರು ಲೋಕಲ್ ಗ್ಯಾರೇಜಲ್ಲಿ. ಸೊ ದೆರ್ ಈಸ್ ನೋ ಡಿಫ್ರೆನ್ಸ್ ಆ್ಯಕ್ಚುಲಿ. ನೀವು ಶೋರೂಮ್ನಲ್ಲಾದರೂ ರೀಪ್ಲೇಸ್ ಮಾಡ್ಬೋದು ಈ ಥರದ್ದು ಥಿಂಗ್ಸನ್ನು, ಈವನ್ ಲೋಕಲ್ ಗ್ಯಾರೇಜಲ್ಲೂ ಇದು ರೀಪ್ಲೇಸ್ ಮಾಡ್ಬೋದು. ಇಬ್ಬರೂ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ. ಬಟ್ ಏನಪ್ಪ ಅಂತ ಅಂದರೆ, ಶೋರೂಮ್ನಲ್ಲಿ ನಿಮಗೆ ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೆ ಮತ್ತು GST ಈ ಥರ ಎಲ್ಲ ಹಾಕ್ತಾರೆ. ಸೊ ನೀವು ಔಟ್ಸೈಡ್ ಅದರಿಗೆ ಗೊತ್ತಿರೋ ಶೋರೂಮ್ನಲ್ಲಿ ಸ್ವಲ್ಪ ಕಡಿಮೆ ಲೇಬರಲ್ಲಿ ನೀವು ಇದನ್ನು ರೀಪ್ಲೇಸ್ ಮಾಡಿಸ್ಕೋಬೋದು. ಸೊ ಈಗ ನೀವು ನೋಡ್ಬೋದು, ಇದು ಬ್ರೇಕ್ ಆಗಿರ್ತಕ್ಕಂತಹ ಬೋಲ್ಟ್ ನಟ್. ಸೊ ನಂದು ಒರಿಜಿನಲ್ ನೋಡಿ ಇದೇ ಕಲರೇ ಇತ್ತು. ಸೊ ಇದು ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ಬ್ರೇಕ್ ಆಗಿರೋದು. ಸೊ ಅದೇ ಹೇಳಿದ್ನಲ್ಲ, ಇದು ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ, ಲಾಂಗ್ ಲೈಫ್ ಬರುತ್ತೆ.
ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.